ಇನ್ನೊಂದು ಪ್ರಶ್ನೆ. ಸೊ ದರ್ಶನ್ ಸರ್ ಜೊತೆಗಿರುವಂಥವ್ರು ನಿಮ್ಮ ಗ್ಯಾಂಗು ಎಲ್ಲರೂ ಥಿಯೇಟ್ರಿಗೆ ಬಂದಿರೋಂಥದ್ದು ಅವ್ರ ಸಿನಿಮಾಗಳಿಗೆ ಅವ್ರು ಎಷ್ಟೋ ಸಾರಿ ಬರೋಕ್ಕಾಗಿರಲ್ಲ. ಆ ಸ್ಪೆಷಲ್ ಮೂಮೆಂಟ್ ಜೊತೆಗೆ ದರ್ಶನ್ ಸರ್ ಏನಾದರೂ ಮಾತಾಡಿದ್ರೆ ಸಿನಿಮಾ ನೋಡುವಂಥದ್ರ ಬಗ್ಗೆ ಪ್ಲಾನ್ ಆಗ್ತಿದೆ, ಏನು ಹೇಳಿದ್ರು ಅನ್ನೋಂಥದ್ದು? ಇಲ್ಲ, ದರ್ಶನ್ ಸರ್ ಬೆಳಗ್ಗೆನೇ ಇಲ್ಲಿ ಪೂಜೆ ಮಾಡ್ತಾ ಇದ್ವಿ ಥಿಯೇಟ್ರಲ್ಲಿ. ಬೆಳಗ್ಗೆನೇ ಫೋನ್ ಮಾಡಿ ಆಲ್ ದ ಬೆಸ್ಟು, ಒಳ್ಳೇದಾಗಲಿ ಅಂತ ಹೇಳಿದ್ರು. ಚೆನ್ನಾಗಾಗುತ್ತೆ, ಡೋಂಟ್ ವರಿ ಅಂದರು. ಹಾಗೆ ಯಶ್ ಅವರು ತಿಂಡಿ ಕರೆದಿದ್ರು, ಅವ್ರ ಮನೆಗೆ ತಿಂಡಿಗೆ ಹೋಗಿದ್ವಿ ನಾವು ಮತ್ತು ಹೀರೋಯಿನ್ನು. ಹೋಗಿ ತಿಂಡಿ ತಿಂದ್ಕೊಂಡು ಅವರು ಒಳ್ಳೇದಾಗುತ್ತೆ, ಚೆನ್ನಾಗಾಗುತ್ತೆ, ಮಜಾ ಮಾಡು ಅಂತ, ಇನ್ನೂ ಖುಷಿಯಾಗಿರ್ತೀವಿ ಅಂದ್ಕೊಂಡು ಅವರು ಕಳಿಸಿದ್ರು. ಅವ್ರ ಗೆಟಪ್ಪಲ್ಲೇ ರಿವೀಲ್ ಆಗಿರುವಂಥದ್ದು, ಅವ್ರ ಗೆಟಪ್ಪಲ್ಲೇ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಯಶ್ ಅವ್ರ ಜೊತೆ ಅಥವಾ ದರ್ಶನ್ ಸರ್ ಜೊತೆ ಮಾತನಾಡಿದ್ರೆ ಈ ರಾಬರ್ಟ್ ಲುಕ್ ಬಂದಾಗಲಿ ಇದು ಯಶ್ ಸರ್ದು KGF ಸ್ಟೈಲ್ ನೀವು ಇದರಲ್ಲಿ ರಿವೀಲ್ ಮಾಡುವಂಥದ್ದು, ಮ್ಯಾಚ್ ಮಾಡುವಂಥದ್ದು, ಅದ್ರ ಬಗ್ಗೆ ಅವ್ರ ಜೊತೆಗಳೇನಾದರೂ ಮಾತಾಡಿದ್ರೆ? ಇಲ್ಲ, ಎಲ್ಲರೂ ಮುಂಚೆನೇ ನೋಡಿದ್ದಾರೆ. ಯಾಕಂದ್ರೆ ಟ್ರೇಲರಲ್ಲಿ, ಟೀಸರ್ಲಿ ಎಲ್ಲದು ಹಾಕಿದ್ವಲ್ಲ ಚಿಕ್ಕ ಚಿಕ್ಕ ಬಿಟ್ಟುಗಳು, ಮುಂಚೆನೇ ಎಲ್ರಿಗೂ ತೋರಿಸಿದೆ, ಮುಂಚೆ ಖುಷಿಪಟ್ಟರು. ಸೊ ಎಲ್ಲರ ಕಡೆಯಿಂದ ಒಂದು ಒಳ್ಳೆ ಸಪೋರ್ಟ್ ಸಿಗ್ತಿದೆ. ಈಗ ನೋಡಿರಿ, ನಾಳೆ ಮಧ್ಯಾಹ್ನ ಯಾರ್ಯಾರು ನೋಡ್ತಾ ಇದ್ದೀರಾ, ನಾಳೆ ಮಧ್ಯಾಹ್ನ 1:15 ಶೋಗೆ ಧ್ರುವ ಸರ್ಜಾ ಅವರು ಬಂದು ನಮ್ಮದು ತ್ರಿವೇಣಿ ಥಿಯೇಟ್ರಲ್ಲಿ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಧ್ರುವ ಬ್ರೋ. ಮತ್ತು ನಾಳೆನೇ 7:15 ಒರೇನ್ ಮಾಲಲ್ಲಿ ಶಿವಣ್ಣ ಅವ್ರ ಪಿಕ್ಚರ್ ನೋಡ್ತಾ ಇದ್ದಾರೆ. ಇದು ಏನಂದರೆ ಈಗ ಅದೇ ನೋಡ್ರಿ ಎಷ್ಟು ಖುಷಿ ಆಗುತ್ತೆ. ಅವ್ರವ್ರ ಸಿನಿಮಾಗಳನ್ನೇ ಅವ್ರು ನೋಡೋಕ್ಕೆ ಟೈಮ್ ಇರಲ್ಲ, ಬಟ್ ಅದರಲ್ಲಿ ಎಲ್ಲರೂ ಫ್ರೀ ಮಾಡಿಕೊಂಡು ನಮ್ಮ ಸಿನಿಮಾ ನೋಡೋಕ್ಕೆ ಬರ್ತಾ ಇದ್ದಾರೆ ಅಂದರೆ ನಮ್ಮ ಸ್ಯಾಂಡಲ್ವುಡ್ ಆಲ್ ಸ್ಟಾರ್ಸ್ಗೆ, ಅವ್ರು ನಮ್ಮಲ್ಲಿ ಇಟ್ಟರೆ ಪ್ರೀತಿಗೆ ಏನು ಹೇಳಿದ್ರು ಸಾಲದು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಚಿಕ್ಕಣ್ಣ, ಒಳ್ಳೆಯದಾಗಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಉಪಾಧ್ಯಕ್ಷನಾಗಿ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟಿರ್ತಕ್ಕಂಥ ಚಿಕ್ಕಣ್ಣ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಮಾಲ್ತೇಶ್ ಚೆಕ್ಕಿನ್, TV9 ಬೆಂಗಳೂರು.